ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಮಗ ಸಂಭಾಜಿಯನ್ನ ಕೊನೆಯದಾಗಿ ಭೇಟಿ ಮಾಡಿದ್ದು ಇದೇ ಕೋಟೆಯಲ್ಲಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಕರ್ನಾಟಕದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಪನ್ನಾಳ ಕೋಟೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕೋಟೆಯನ್ನ 12ನೇ ಶತಮಾನದಲ್ಲಿ ಶಿಲಹಾರದ ರಾಜ 2ನೇ ಭೋಜ ಕಟ್ಟಿಸಿದ ಎಂದು ಇತಿಹಾಸ ಹೇಳುತ್ತೆ. ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜರು ಈ ಕೋಟೆಯಲ್ಲಿರುವಾಗ ಆದಿಲ್ ಶಾಹಿಯ ದಂಡನಾಯಕನಾಗಿದ್ದ ಸಿದ್ದಿ ಜೋಹರ್ ಎಂಬುವನು ಇಡೀ ಕೋಟೆಯನ್ನ ಮೇಲಿಂದ ಕೆಳಗಡೆ ಕೆಳಗಿಂದ ಮೇಲೆ ಒಂದು ಇರುವೆ ಕೂಡ ನುಸುಳದ ಹಾಗೆ ತನ್ನ ಸೈನ್ಯದಿಂದ ಸುತ್ತುವರಿತಾನೆ. ಶಿವಾಜಿಯವರ ಹತ್ತಿರ ಬೆರಳೆಣಿಕೆಯಷ್ಟೇ ಸೈನ್ಯವಿದ್ದ ಕಾರಣ ಸರಿಸುಮಾರು 9 ತಿಂಗಳುಗಳ ಕಾಲ ಅವರು ಹೊರಗೆಲ್ಲೂ ಹೋಗದ ಹಾಗೆ ಇದೇ ಕೋಟೆಯಲ್ಲಿ ಇರಬೇಕಾದ ಸಂದಿಗ್ಧ ಪರಿಸ್ಥಿತಿ ಬಂದೊದಗುತ್ತೆ. ಆಗ ಮರಾಠ ಸೈನ್ಯದಲ್ಲಿ ಶಿವಾಕಾಶಿದ್ ಹೆಸರಿನ ವೀರ ಸೈನಿಕನೊಬ್ಬ ನೋಡೋಕೆ ಥೇಟ್ ಶಿವಾಜಿ ಮಹಾರಾಜರ ತರಾನೇ ಇದ್ದ. ಅವನ ಗಡ್ಡ ಮೀಸಿ, ಅವನ ಹಾವಭಾವ ಎಲ್ಲವೂ ಮಹಾರಾಜರನ್ನೇ ಹೋಲುತ್ತಿತ್ತು. ಹೇಗಾದರೂ ಮಾಡಿ ಶಿವಾಜಿಯವರನ್ನ ಇಲ್ಲಿಂದ ಪಾರು ಮಾಡಬೇಕು ಅನ್ಕೊಂಡು ಸಿದ್ದಿ ಜೋಹರ್ಗೆ ನಿನ್ನ ಭೇಟಿಗೆ ಶಿವಾಜಿ ಮಹಾರಾಜರು ಬರುತ್ತಿದ್ದಾರೆಂದು ಫರಮಾನು ಕಳುಹಿಸಿ 1660 ಜುಲೈ 12ರ ರಾತ್ರಿ ಹೊತ್ತಲ್ಲಿ ಶಿವಾಕಾಶಿದನಿಗೆ ಶಿವಾಜಿ ಮಹಾರಾಜರ ವೇಷವನ್ನ ತೊಡಿಸಿ ಒಂದು ಪಲ್ಲಕ್ಕಿಯಲ್ಲಿ ಶಿವಾಕಾಶಿದನನ್ನ ಕೂರಿಸಿ ಸಿದ್ದಿ ಜೋಹರ್ನತ್ತ ಕಳುಹಿಸಲಾಗುತ್ತೆ. ಇನ್ನೊಂದು ಪಲ್ಲಕ್ಕಿಯಲ್ಲಿ ಶಿವಾಜಿ ಮಹಾರಾಜರನ್ನ ಕೂರಿಸಿ ರಾಜದಿಂಡಿ ಮಾರ್ಗದಿಂದ ವಿಶಾಲಗಢದತ್ತ ರವಾನಿಸಲಾಗುತ್ತೆ. ಆದರೆ ಸಿದ್ದಿ ಜೋಹರ್ಗೆ ಇವನು ಶಿವಾಜಿ ಅಲ್ಲವೆಂದು ಗೊತ್ತಾಗಿ ಶಿವಾಕಾಶಿದನನ್ನ ಅಲ್ಲೇ ಹತ್ಯೆಗೈಲಾಗುತ್ತೆ. ಅವತ್ತು ತನ್ನ ಸಾವು ಖಚಿತವೆಂದು ಗೊತ್ತಿದ್ದರೂ ಸಹ ಒಂದು ಕ್ಷಣಾನು ಯೋಚನೆ ಮಾಡದೆ ಛತ್ರಪತಿ ಶಿವಾಜಿ ಮಹಾರಾಜರಿಗೋಸ್ಕರ ಸ್ವರಾಜ್ಯಕ್ಕೋಸ್ಕರ ತನ್ನ ಜೀವ ಕೊಟ್ಟಿದ್ದ ಆ ವೀರ ಶಿವಾಕಾಶಿದ್. ನಂತರ ಸಿದ್ದಿ ಜೋಹರ್ನ ಸೈನ್ಯ ಹಾಗೂ ಮರಾಠರ ಸೈನ್ಯ ಪಾವನ್ ಖಿಂಡ್ ಎಂಬಲ್ಲಿ ಮುಖಾಮುಖಿಯಾಗುತ್ತೆ. ಆಗ ಬಾಜಿಪ್ರಭು ದೇಶಪಾಂಡೆ ಅವರು 300 ಸೈನಿಕರನ್ನ ತನ್ನಲ್ಲಿ ಇಟ್ಟುಕೊಂಡು ಇನ್ನುಳಿದ 300 ಜನ ಸೈನಿಕರನ್ನ ಶಿವಾಜಿಯವರೊಟ್ಟಿಗೆ ಕಳುಹಿಸಿಕೊಡ್ತಾರೆ. ಅವತ್ತು ಶಿವಾಜಿ ಮಹಾರಾಜರು ವಿಶಾಲಗಢವನ್ನ ತಲುಪಿ 5 ಸುತ್ತು ತೋಪನ್ನ ಹಾರಿಸುವವರೆಗೂ ಕೇವಲ 300 ಜನ ಬಾಂದಲ ಸೈನಿಕರನ್ನ ತಗೊಂಡು 5000 ಸೈನಿಕರಿದ್ದ ಶತ್ರುವಿನ ಸೈನ್ಯವನ್ನ ಎದುರಿಸಿ ಶನಸಿ ಸ್ವರಾಜ್ಯದ ಪೋಷಕನನ್ನ ಮೃತ್ಯುವಿನ ಬಾಯಿಂದ ಪಾರು ಮಾಡಿ ತನ್ನ ಕೊನೆ ಉಸಿರು ಬಿಟ್ಟಿದ್ದ ಆ ವೀರ ಬಾಜಿಪ್ರಭು ದೇಶಪಾಂಡೆ. ಅವತ್ತು ಮರಾಠರ ಪವಿತ್ರ ರಕ್ತದಿಂದ ಆ ಗೋಡಖಿಂಡಿ ಪಾವನವಾಗಿತ್ತು. ಹಾಗಾಗಿ ಮರಾಠಿಯಲ್ಲಿ ಅದನ್ನ ಪಾವನ ಖಿಂಡ್ ಎಂದು ಕರೆಯಲಾಗುತ್ತೆ. ತದನಂತರ ಆದಿಲ್ ಶಾಹಿಯ ಅಧೀನದಲ್ಲಿದ್ದ ಈ ಕೋಟೆಯನ್ನ 1673ರಲ್ಲಿ ಕೊಂಡಾಜಿ ಫರ್ಜಂದರು ಕೇವಲ 60 ಜನ ಸೈನಿಕರನ್ನ ತಗೊಂಡು 3.5 ಗಂಟೆಯಲ್ಲೇ ಇಲ್ಲಿನ ಸಾಮಾನ್ಯ ರೈತರಿಗೆ ಕಿರುಕುಳ ಕೊಡುತ್ತಿದ್ದ ಆದಿಲ್ ಶಾಹಿಯ ದಂಡನಾಯಕನಾಗಿದ್ದ ಬೇಷಕ್ ಖಾನ್ನ 2500 ಜನ ಸೈನಿಕರನ್ನ ಸೋಲಿಸಿ ಈ ಕೋಟೆಯನ್ನ ಸ್ವರಾಜ್ಯಕ್ಕೆ ಸೇರಿಸ್ತಾರೆ. ಶಿವಾಜಿ ಅವರ 2ನೇ ಮಗ ರಾಜಾರಾಮ ತೀರಿಕೊಂಡ ನಂತರ 1700ರಿಂದ 1708ರವರೆಗೆ ಅವನ ಹೆಂಡತಿ ತಾರಾಬಾಯಿ ಭೋಸ್ಲೆ ಇದೇ ಪನಾಳ ಕೋಟೆಯನ್ನ ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಮುಘಲರಿಂದ ಮರಾಠ ಸಾಮ್ರಾಜ್ಯವನ್ನ ಪತನದಿಂದ ಸಂರಕ್ಷಿಸಿದ್ದಳು. ಆಕೆ ರಾಜಭಾರ ಮಾಡುತ್ತಿದ್ದ ಅರಮನೆಯನ್ನು ಸಹ ನೀವೀಗ ಕಾಣಬಹುದು. ಮಹಾರಾಷ್ಟ್ರದ ಅತಿ ದೊಡ್ಡ ಧಾನ್ಯ ಕುಟೀರ ಸಹ ಇರೋದು ಇಲ್ಲೇ. ಇಲ್ಲಿನ ಅಂದರ್ಬಾವಡಿ ಅನ್ನುವಂತ 3 ಅಂತಸ್ತಿನ ರಹಸ್ಯ ಭಾವಿ ದೀರ್ಘಕಾಲದ ಶತ್ರುಗಳ ಮುತ್ತಿಗೆ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಅದನ್ನು ಬಳಸುತ್ತಿದ್ದರು. ಸಜ್ಜಕೋಟೆ ಎಂಬಲ್ಲಿ ಸುಮಧುರವಾದ ಗಾಳಿ ಬೀಸುವುದರಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಧ್ಯಾನ ಮಾಡುತ್ತಿದ್ದರಂತೆ. ಹೀಗೆ ಅನೇಕ ಪ್ರಾಚೀನ ಕಟ್ಟಡಗಳನ್ನ ಈ ಪನ್ನಾಳಗಢದ ಮೇಲೆ ನೀವು ಕಾಣಬಹುದು. ಮುಂದೆ ಯಾವ ಜಾಗದ ಇತಿಹಾಸ ಹೇಳಬೇಕು ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು.